ನಾವು ಜ್ಞಾನ ತಿಳುವಳಿಕೆಯಿಂದ ಕೂಡಿದ ಮನೆಯನ್ನು ಕಟ್ಟಬೇಕಾಗಿದೆ. ಅಂದರೆ ನಮ್ಮ ಹೃದಯ ಮನಸ್ಸುಗಳನ್ನು ಉತ್ತಮ ವಿಚಾರಗಳಿಂದ ತುಂಬಿಸಿಕೊಳ್ಳತಕ್ಕದ್ದು. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ದೇವರ ದೃಷ್ಟಿಗೆ ಯೋಗ್ಯರಾಗಿ ಕಾಣಿಸಿಕೊಳ್ಳಲು ನಾವೇನು ಮಾಡಬೇಕು? ನ್ಯಾಯ ವಿಚಾರಣೆಯಲ್ಲಿ ಪಕ್ಷಪಾತ ಧರ್ಮವಲ್ಲ. ಅಧರ್ಮಿಯೊಬ್ಬನನ್ನು ನೀತಿವಂತನೆಂದು ಕರೆಯುವುದು ದುರಂತವಾಗಿದೆ. ಏಕೆ ಹೀಗಾಗುತ್ತದೆ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳೋಣ. ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಳೆಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ಕೀರ್ತನೆಗಳು 119:73 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಧ್ಯಾನೋಕ್ತಿಯಲ್ಲಿ ಕಾಣಿಸಿಕೊಂಡಂಥ ನಮ್ಮ ಯೌವನಸ್ಥನು ತುಂಬ ಸಮಯದಿಂದ ಜ್ಞಾನಶಾಲೆಯಲ್ಲಿ ಕಲಿಯುತ್ತಿದ್ದಾನೆ. ಬೇಗದಲ್ಲೇ ಅವನು ಪದವಿಯನ್ನು ಪಡೆಯಬಹುದು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ ಮೊದಲಿನ 3 ವಚನ ಹೀಗೆ ಹೇಳುತ್ತದೆ: ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿದ್ದೇನೆಂಬುದನ್ನು ಮರೆಯದಿರು. ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅದು ಮೋಸದ ಆಹಾರವೇ ಸರಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಸರಳವಾದ ಮಾತಿನಲ್ಲಿ ಹೀಗೆ ಹೇಳಬಹುದು: ನಿನ್ನನ್ನು ಔತಣಕ್ಕೆ ಕರೆದರೆ ಅಸಹ್ಯವಾಗಿ ವರ್ತಿಸಬೇಡ. ಅದರಲ್ಲೂ ನಿನಗೆ ಬಳಕೆಯಿಲ್ಲದ ವಿಶೇಷ ಆಹಾರ ಕೊಟ್ಟರೆ ಅಸಹ್ಯವಾಗಿ ವರ್ತಿಸುವುದಕ್ಕಿಂತ ಕತ್ತು ಕೊಯ್ದುಕೊಳ್ಳುವುದು ಉತ್ತಮ. ಅಂದರೆ ಎಲ್ಲದರಲ್ಲೂ ಬಹು ಕ್ರಮಬದ್ಧನಾಗಿರು, ಮರ್ಯಾದೆಯಾಗಿ ನಡೆ, ನಿನ್ನನ್ನು ನೀನು ಹತೋಟಿಯಲ್ಲಿಟ್ಟುಕೋ, ಊಟ ಮಾಡುವಾಗ ಕೂಡ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುಡ್ಡಿನ ಆಶೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ, ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಒಂದು ದೇಶದ ನಾಣ್ಯದಲ್ಲಿ ಹದ್ದಿನ ಚಿತ್ರಣವಿದೆ. ನೀನು ಎಚ್ಚರದಿಂದಿಲ್ಲದಿದ್ದರೆ ಹದ್ದು ಹಾರಿ ಹೋಗಬಹುದು. ನನ್ನ ಕೈಯಲ್ಲಿ ಈ ಹದ್ದಿನ ನಾಣ್ಯ ಉಳಿಯುವುದೇ ಇಲ್ಲ. ನಾನು ಹಣವನ್ನು ಆಧಾರ ಮಾಡಿಕೊಳ್ಳಲಿಕ್ಕಾಗದು. ಈ ವಚನದ ಮುಖ್ಯ ಅರ್ಥ ಹೀಗಿದೆ: ಐಶ್ವರ್ಯವಂತನಾಗಿರುವುದು ತಪ್ಪಲ್ಲ, ಹಣಕ್ಕಾಗಿ ದುಡಿಯುವುದೂ ತಪ್ಪಲ್ಲ. ಆದರೆ ಅದನ್ನೇ ನಿನ್ನ ಜೀವಿತದ ಗುರಿಯಾಗಿಟ್ಟುಕೊಳ್ಳಬೇಡ. ನಮ್ಮ ಹೃದಯದಲ್ಲಿ ಐಶ್ವರ್ಯಕ್ಕೆ ಮೊದಲ ಸ್ಥಾನ ಕೊಡಬಾರದು. ಕೆಲವರು ಹಣ ಸಂಪಾದನೆಗಾಗಿ ಬಾಯಾರಿ ದುರಾಶೆಯಿಂದ ದುಡಿಯುತ್ತಾರೆ. ಅದೇ ಅವರ ದೇವರಾಗಿರುತ್ತದೆ. ದೇವರ ಮಗುವು ಹೀಗಿರತಕ್ಕದಲ್ಲ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೋಭಿಯ ಅನ್ನವನ್ನು ಉಣ್ಣದಿರು, ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿಯಿಲ್ಲ. ನೀನು ತಿಂದ ತುತ್ತನ್ನು ಕಕ್ಕಿಬಿಡುವಿ, ನಿನ್ನ ಸವಿಮಾತುಗಳು ವ್ಯರ್ಥ ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೌವನಸ್ಥನಿಗೆ, ಅದರಲ್ಲೂ ಯುವಕನಾದ ಪ್ರಸಂಗಿಗೆ ಇಲ್ಲಿ ಒಳ್ಳೆಯ ಹಿತವಚನವು ಹೇಳಲ್ಪಟ್ಟಿದೆ. ಸತ್ಯವೇದ ಸಮಾವೇಶಗಳಲ್ಲಿ ಅನೇಕ ಹಿರಿಯ ಬೋಧಕರು ನನಗೂ ಹಿತವಚನಗಳನ್ನು ಹೇಳಿದ್ದಾರೆ. ಅವರು ಈ ರೀತಿ ಹೇಳಿದ್ದಾರೆ: ನಿನ್ನನ್ನು ಜನರು ಊಟಕ್ಕೆ ಕರೆದಾಗ ಅಲ್ಲಿ ನೀನಾಡುವ ಮಾತುಗಳ ಕುರಿತು ಬಹಳ ಎಚ್ಚರವಾಗಿರು. ಯಾಕಂದರೆ ನಿನ್ನ ಮಾತುಗಳಿಂದ ನಿನ್ನನ್ನು ಸಿಕ್ಕಿಸಿ ಹಾಕುತ್ತಾರೆ. ನಿನಗೆ ಪ್ರಶ್ನೆಗಳನ್ನು ಕೇಳಿ ನೀನು ಕೊಡುವ ಉತ್ತರಗಳನ್ನು ಮುಂದೆ ನಿನಗೆ ವಿರೋಧವಾಗಿಯೇ ಉಪಯೋಗಿಸುತ್ತಾರೆ. ನಾನು ಊಟದ ಸಮಯದಲ್ಲಿ ಆರಾಮವಾಗಿರುವಾಗ ಆಡುವ ಮಾತುಗಳು ಮುಂದಕ್ಕೆ ತಪ್ಪಾಗಿ ಉಪಯೋಗಿಸಲ್ಪಡಬಹುದು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ,
ಅನಾಥರ ಹೊಲಗಳಲ್ಲಿ ನುಗ್ಗದಿರು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಮತ್ತೊಮ್ಮೆ ಈ ಪೂರ್ವಕಾಲದ ಮೇರೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ನಿನ್ನ ಮಕ್ಕಳಿಗೆ ಒಳ್ಳೆಯ ಮಾದರಿಯನ್ನು ತೋರಿಸುವನಾಗಿರು. ನಂಬಿಕೆ ಕಳಕೊಂಡವನಾದರೆ ಅದು ನಿನ್ನ ವಂಶದವರಿಗೆ ದಾಟಿ ಹೋಗದಿರಲಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 23:13 ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆಟ್ಟದ ಏಟಿಗೆ ಸಾಯನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮಾತು ಹಿಂದೆಯೂ ಬಂದಿರುತ್ತದೆ. ಇದರೊಂದಿಗೆ ಮಕ್ಕಳನ್ನು ಸಿಟ್ಟಿನ ಬರದಲ್ಲಿ ಶಿಕ್ಷಿಸಬೇಡ ಎಂಬ ಪೌಲನ ಮಾತನ್ನೂ ಸೇರಿಸಿಕೊ. ತಿದ್ದುವಿಕೆಯು ಶಿಸ್ತನ್ನು ಕಲಿಯುವುದಕ್ಕಾಗಿ ಹೊರತು ಶಿಕ್ಷಿಸುವುದಕ್ಕಾಗಿ ಅಲ್ಲ. ಶಿಸ್ತು ಕಲಿಸುವುದರಿಂದ ಹುಡುಗನ ಗುಣವನ್ನು ತಿದ್ದದಿದ್ದರೆ ಅದು ಯಾವ ಪ್ರಯೋಜನಕ್ಕೂ ಬಾರದು. ಮಕ್ಕಳನ್ನು ನಾವು ಶಿಕ್ಷಿಸುತ್ತೇವೆಂದು ಹೇಳದೆ ಅವರಿಗೆ ಶಿಸ್ತು ಕಲಿಸುತ್ತೇನೆಂದು ಹೇಳಬೇಕು. ಮಕ್ಕಳನ್ನು ಕೆಣಕಿ ಸಿಟ್ಟಿಗೆಬ್ಬಿಸಬಾರದೆಂದು ಕರ್ತನಿಗೆ ಯೋಗ್ಯವಾದ ಬಾಲೋಪದೇಶವನ್ನು ಬಾಲಶಿಕ್ಷೆಯನ್ನೂ ಕೊಡಬೇಕೆಂದು ಪೌಲನು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಇದು ಕರ್ತನ ಉಪದೇಶವೂ ಶಿಕ್ಷಣವೂ ಆಗಿದೆ ಎಂಬುದನ್ನು ನಾವು ಮರೆಯಬಾರದು. ಜ್ಞಾನೋಕ್ತಿಗಳು 23:19 ವಚನದಿಂದ 21 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕಂದ, ಕೇಳಿ ಜ್ಞಾನವಂತನಾಗಿರು. ನಿನ್ನ ಮನಸ್ಸನ್ನು ಜ್ಞಾನದ ಮಾರ್ಗದಲ್ಲಿ ಮುಂದೆ ನಡೆಸು. ಕುಡುಕರಲ್ಲಿಯೂ ಅತಿಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನೂ ಹೊಟ್ಟೆಬಾಕನೂ ದುರ್ಗತಿಗೆ ಬರುವರು. ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು ಎಂಬುದಾಗಿ. ಪ್ರಿಯ ಯೌವನಸ್ಥನೇ, ನೀನು ಯಾರ ಜೊತೆಯಲ್ಲಿರುತ್ತಿ ಎಂಬುದರ ಕುರಿತು ಎಚ್ಚರವಾಗಿರು. ಕೆಟ್ಟ ಸ್ನೇಹವು ಕೆಟ್ಟ ಗುಣಗಳನ್ನುಂಟು ಮಾಡುತ್ತದೆ. ಇದು ಯೌವನಸ್ಥರಿಗೆ ಕೊಡಲ್ಪಟ್ಟ ವಿಶೇಷ ಎಚ್ಚರಿಕೆಯಾಗಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 23:22 ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೌವನಸ್ಥನು ತನ್ನ ಶಿಕ್ಷಣವನ್ನು ಮುಗಿಸುವ ಹಂತದಲ್ಲಿದ್ದಾನೆ. ಅವನ ಹೆತ್ತವರು ಪ್ರಾಯಸ್ಥರಾಗಿರಬಹುದು. ಅವನ ತಂದೆಯ ಬುದ್ಧಿ ಪೂರ್ತಿ ಸ್ಥಿಮಿತದಲ್ಲಿಲ್ಲದಿರಬಹುದು. ಆದರೂ ಯುವಕನಿಗಿಂತ ಪ್ರಾಯಸ್ಥರ ಜ್ಞಾನ ಅಮೂಲ್ಯವಾದದ್ದಾಗಿದೆ. ಜ್ಞಾನೋಕ್ತಿಗಳು 23:23 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವನ್ನು ನಾವು ಹಣ ಕೊಟ್ಟು ಕೊಳ್ಳಬೇಕೆಂದಿಲ್ಲ. ನಮಗೆ ಅದು ಕ್ರಯವಿಲ್ಲದೆ ಉಚಿತವಾಗಿ ದೊರಕುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 55:1 ವಚನ ಹೀಗೆ ಹೇಳುತ್ತದೆ: ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನೂ ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ. ದೇವರ ಮಗುವಿಗೆ ಕ್ರಿಸ್ತನೇ ಇವೆಲ್ಲವೂ ಆಗಿದ್ದಾನೆ. ಆತನೇ ಸತ್ಯವೂ ಜ್ಞಾನವೂ ತಿಳುವಳಿಕೆಯೂ ಆಗಿದ್ದಾನೆ. ಮುಂದೆ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1:30 ವಚನದಲ್ಲಿ: ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ. ಜ್ಞಾನೋಕ್ತಿಗಳು 23:26 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ವೇಳೆ ಯಾರಾದರೂ ಹೇಳಬಹುದು, ಅಯ್ಯ, ದೇವರಿಗೆ ನಮ್ಮ ಕೊಳಕಾದ ಮಲಿನ ಹೃದಯ ಬೇಕಾಗಿಲ್ಲವೆಂದು ನೀವೇ ಹೇಳಿದ್ದೀರಲ್ಲ ಎಂದು. ಅದು ಸರಿ, ಆತನು ಅದನ್ನು ಉಪಯೋಗಿಸಲಾರನು. ಆದರೆ ಮಗನೇ, ನಿನ್ನ ಹೃದಯವನ್ನು ನನಗೆ ಕೊಡು ಎಂದು ಆತನು ಹೇಳುವಾಗ ಆತನು ರಕ್ಷಣೆ ಹೊಂದದವರೊಂದಿಗೆ ಮಾತನಾಡುತ್ತಿಲ್ಲ, ತನ್ನ ರಕ್ಷಿಸಲ್ಪಟ್ಟ ಮಗನೊಂದಿಗೆ ಮಾತನಾಡುತ್ತಿದ್ದಾನೆ. ತಾನು ಹೊಸ ಹೃದಯವನ್ನು ಕೊಟ್ಟಾತನೊಂದಿಗೆ ಮಾತನಾಡುತ್ತಿದ್ದಾನೆ. ಇಂತಹವನಿಗೆ ಆತನು ಹೇಳುತ್ತಿದ್ದಾನೆ, ನೀನು ನನ್ನ ಬಳಿಗೆ ಬಂದು ನಿನ್ನನ್ನು ನನಗೆ ಒಪ್ಪಿಸಿಕೊಡಬೇಕೆಂದು ಬಯಸುತ್ತಾನೆ. ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆ ಎಂಬುದಾಗಿ ಆತನು ಹೇಳಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಮಾಡಲ್ಪಟ್ಟವನಾದರೆ ಈ ರೀತಿ ಹಾಡಬಹುದು: ನನ್ನ ಹೃದಯವನ್ನು ತೆಗೆದುಕೋ, ನಿನಗಲ್ಲದೆ ಬೇರೆಲ್ಲದಕ್ಕೂ ಅದು ಮುಚ್ಚಿರಲಿ. ಕರ್ತನೆ,
ನನ್ನ ಪ್ರೀತಿಯನ್ನು ತೆಗೆದುಕೋ, ಅದರ ಸಮಸ್ತವನ್ನು ನಿನ್ನ ಪಾದಕ್ಕೆ ಸುರಿಯುತ್ತೇನೆ ಎಂಬುದಾಗಿ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ. ಹೌದು, ಕಳ್ಳನಂತೆ ಹೊಂಚು ಹಾಕುತ್ತಾಳೆ, ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಬ್ಬರು ವ್ಯಕ್ತಿಗಳ ಜೀವಿತ ಇದನ್ನು ತೋರಿಸಿಕೊಡುತ್ತದೆ. ಆದಿಕಾಂಡ ಪುಸ್ತಕದಲ್ಲಿ ಯಹೂದನ ಚರಿತ್ರೆಯಿದೆ. ಅವನು ಜಾರಸ್ತ್ರೀಯ ಬಳಿಗೆ ಹೋದ ಕತೆ ಅಲ್ಲಿದೆ. ಮತ್ತೆ ಸಂಸೋನನ ಕಥೆಯೂ ಬರೆಯಲ್ಪಟ್ಟಿದೆ. ಅವನು ಹೀಗ ಬದುಕಿದ್ದರೆ ಹೀಗೆ ಹೇಳುತ್ತಿದ್ದನು: ಸೂಳೆಯು ಮೋಸಗಾರಳೆಂಬುದನ್ನು ನಾನು ಕಂಡುಕೊಂಡೆ. ಆಕೆ ಯಾವ ದಾಕ್ಷಿಣ್ಯವೂ ಇಲ್ಲದೆ ನಿನ್ನನ್ನು ವಂಚಿಸಬಲ್ಲಳು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಯ್ಯಯ್ಯೋ ಅನ್ನುವವರು ಯಾರು? ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಾಹರಣ ಮಾಡುವವರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮದ್ಯಪಾನದ ವಿಚಾರವಾಗಿ ಇಲ್ಲಿ ನೋಡುತ್ತೇವೆ. ಅದು ಮಾನವನನ್ನು ಎಷ್ಟರ ಮಟ್ಟಿಗೆ ಬುದ್ಧಿಹೀನನಾಗಿ ಮಾಡುತ್ತದೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಜ್ಞಾನೋಕ್ತಿಗಳು ಪುಸ್ತಕದ 23ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು ಜ್ಞಾನೋಕ್ತಿಗಳು ಪುಸ್ತಕದ 24ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಬರೆದು ಕ್ರಮಪಡಿಸಿದ ಜ್ಞಾನೋಕ್ತಿಗಳಲ್ಲಿ ಇದು ಕೊನೆಯ ಅಧ್ಯಾಯ. ಇದರ ನಂತರದಲ್ಲಿ ಸೊಲೊಮೋನನು ಬರೆದು ಹಿಜ್ಕೀಯನ ಜನರಿಂದ ಕ್ರಮಪಡಿಸಲ್ಪಟ್ಟ ಜ್ಞಾನೋಕ್ತಿಗಳು ಬರುತ್ತವೆ. ಸೊಲೊಮೋನನು ತುಂಬ ಜ್ಞಾನೋಕ್ತಿಗಳನ್ನು ಬರೆದಿದ್ದಾನೆ. ಅವನು ಬರೆದ ಸಮಸ್ತ ಸಂಗ್ರಹದಲ್ಲಿ ನಮಗೆ ದೊರಕಿರುವುದು ಸ್ವಲ್ಪವೇ ಆಗಿದೆ. ಅವೆಲ್ಲವೂ ಚಿಕ್ಕ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಲ್ಪಟ್ಟ ಶ್ರೇಷ್ಠ ಸತ್ಯಗಳೇ ಆಗಿವೆ. ಅವು ನಮ್ಮ ಜೀವಿತಗಳನ್ನು ಹಿಡಿದು ನಡೆಸಬಲ್ಲವುಗಳಾಗಿವೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ ಮೊದಲ 2 ವಚನಗಳು ಹೀಗೆ ಹೇಳುತ್ತದೆ: ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸದಿರು ಎಂಬುದಾಗಿ. ಪ್ರಿಯರೇ, ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು, ಅವರ ತುಟಿಯು ಹಾನಿಯನ್ನು ಪ್ರಸ್ತಾಪಿಸುತ್ತಿರುವುದು. ಇದು ನಮಗೆ ಹಿಂದೊಮ್ಮೆ ತಿಳಿಸಲ್ಪಟ್ಟಿರುತ್ತದೆ. ಅನೇಕ ಪ್ರಾಮುಖ್ಯ ಸತ್ಯಾಂಶಗಳು ತಿರುಗಿ ಹೇಳಲ್ಪಟ್ಟಿದೆ. ಉದಾಹರಣೆಗೆ, ನಾಲಿಗೆಯ ಕುರಿತಾಗಿ, ಅಹಂಕಾರ, ಮೂರ್ಖತನಗಳ ಕುರಿತಾಗಿ ತುಂಬ ಹೇಳಲ್ಪಟ್ಟಿದೆ. ಅವುಗಳು ನಮ್ಮ ಜೀವಿತಗಳಿಗೆ ನೇರವಾಗಿ ಸಂಬಂಧಿಸಿದವುಗಳಾದ್ದರಿಂದ ತಿರುಗಿ ಒತ್ತಿ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳಲ್ಪಟ್ಟ ರೀತಿಯ ಜನರನ್ನು ನಾವು ಜಗತ್ತಿನ ಯಾವ ಸ್ಥಳದಲ್ಲಿಯೂ ಕಾಣಬಹುದು. ಆದ್ದರಿಂದಲೇ ನಿನಗೆ ತಿಳಿದಿರುವ ಪ್ರತಿ ವ್ಯಕ್ತಿಗೂ ಹೋಲಿಕೆಯಾದ ಜ್ಞಾನೋಕ್ತಿಯೊಂದನ್ನು ನೀನು ಕಾಣಬಹುದು ಎಂದು ನಾನು ಹೇಳಿದ್ದೆ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಈ ಪರಿಸ್ಥಿತಿಯನ್ನು ಎತ್ತುತ್ತಾನೆ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರೊಂದಿಗೆ ಸೇರಲೂ ಬೇಡ. ಯಾಕೆಂದರೆ ಲೆಕ್ಕ ಕೊಡಬೇಕಾದ ಒಂದು ದಿನ ಬರುತ್ತದೆ. ದುಷ್ಟರ ಸೌಭಾಗ್ಯ ತನಗೆ ಅರ್ಥವಾಗುವುದಿಲ್ಲವೆಂದು ಆಸಾಪನು ಹೇಳುತ್ತಾನೆ. ಆದರೆ ದೇವಾಲಯಕ್ಕೆ ಹೋಗಿ ಅಂತ್ಯಾವಸ್ಥೆಯನ್ನು ಯೋಚಿಸಿದಾಗ ಅವನಿಗೆ ಗೊತ್ತಾಯಿತು. ಕೀರ್ತನೆ 73:17ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಲೋಕದಲ್ಲೆಲ್ಲ ಅನ್ಯಾಯವೇ ತುಂಬಿದ್ದು ನಾವು ಅಸಹಾಯಕರಾಗಿರುವುದನ್ನು ಕಾಣುತ್ತೇವೆ. ಈಗಿನ ತಲೆಮಾರಿನವರು ಎಲ್ಲವನ್ನು ವಿರೋಧಿಸುತ್ತಾರೆ. ಆದರೆ ಮಾನವ ಹೃದಯದ ಸಮಸ್ಯೆಯನ್ನು ಇದಾವುದೂ ಸರಿಪಡಿಸಲಾಗಲಿಲ್ಲ. ಮಾನವನ ಹೃದಯವೇ ಬದಲಾಗಬೇಕಿದೆ ಮತ್ತು ದೇವರೇ ಇದನ್ನು ಒಂದು ದಿನ ಮಾಡಬಲ್ಲನು. ನಾವು ಆತನನ್ನು ನಂಬಬಹುದು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಏನು ಮಾಡಬೇಕೆಂಬುದನ್ನು ಇಲ್ಲಿ ಅಂದವಾಗಿ ತಿಳಿಸಲಾಗಿದೆ. ಒಬ್ಬನು ಮನೆ ಕಟ್ಟಿದ ಬಳಿಕ ಅದರೊಳಗೆ ಪೀಠೋಪಕರಣ, ಚಿತ್ರಗಳು, ಇನ್ನಿತರ ಸಾಮಾನುಗಳನ್ನು ತುಂಬಿಸುತ್ತಾನೆ. ಈ ರೀತಿ ಅಂದವಾಗಿ ಅಲಂಕರಿಸಲ್ಪಟ್ಟ ಮನೆ ನೋಡುವುದಕ್ಕೆ ಬಹು
ಅಂದವಾಗಿ ಕಾಣುತ್ತದೆ. ನಾವು ಜ್ಞಾನ ತಿಳುವಳಿಕೆಗಳಿಂದ ಕೂಡಿದ ಮನೆಯನ್ನು ಇಲ್ಲಿ ಕಟ್ಟಬೇಕಾಗಿದೆ. ನಮ್ಮ ಹೃದಯ ಮನಸ್ಸುಗಳು ಉತ್ತಮ ವಿಚಾರಗಳಿಂದ ತುಂಬಿಸಿಕೊಳ್ಳತಕ್ಕದ್ದು. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿದ ಮಾತಿನ ಅರ್ಥ ಇದೇ ಆಗಿದೆ. ಅದೇನೆಂದರೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಹೃದಯ ಮನಸ್ಸುಗಳನ್ನು ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳಬೇಕು. ಪ್ರಿಯರೇ, ನಮ್ಮ ನಿವಾಸವನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳೋಣ. ಈ ದಿನಗಳಲ್ಲಿ ಸಭೆಗಳಲ್ಲಿನ ದೊಡ್ಡ ದುರಂತವೆಂದರೆ ಅಜ್ಞಾನವೇ ಆಗಿದೆ. ಅವರ ಹೃದಯಗಳು ಖಾಲಿಯಾಗಿವೆ. ಒಂದು ಬೋಧಕರ ಗುಂಪಿನೊಂದಿಗೆ ಮಾತನಾಡಿದಾಗ ಅವರೂ ಕೂಡ ಇದನ್ನು ಒಪ್ಪಿಕೊಂಡರು. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ಎಂಬುದಾಗಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಅಲ್ಲಿ ಹೀಗೆ ಬರುತ್ತದೆ: ಜ್ಞಾನಿಗೆ ತ್ರಾಣ, ಬಲ್ಲವನಿಗೆ ಬಹುಬಲ, ಮಂತ್ರಾಲೋಚನೆಯಿಂದ ಯುದ್ಧವನ್ನು ನಡೆಸು. ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಹಾಯಕ್ಕಾಗಿ ಇಂದು ಸಾಧನಗಳಿರುತ್ತವೆ. ಸಲಹೆ ಕೊಡಬಲ್ಲ ಉತ್ತಮ ವ್ಯಕ್ತಿಗಳು ಮಾತ್ರವಲ್ಲದೆ ನಮಗೆ ದೇವರ ವಾಕ್ಯ ಕೂಡ ಇದೆ. ನಾವು ತೀರ್ಮಾನ ಮಾಡಬೇಕಾದ ಸತ್ಯವೇದವನ್ನು ಎಲ್ಲಿಯೋ ತೆರೆದು ಅಲ್ಲಿನ ವಚನವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ, ಒಳ್ಳೆಯದೂ ಅಲ್ಲ. ಅದು ನಮಗೆ ಬೇಕಾದಲ್ಲಿ ನಿಲ್ಲುವ ತಿರುಗಣೆ ಚಕ್ರವಲ್ಲ. ಇಡೀ ಸತ್ಯವೇದವನ್ನು ನಾವು ತಿಳಿದಿರಬೇಕು. ನಾವು ಅದರಲ್ಲಿನ ಎಲ್ಲ ವ್ಯಕ್ತಿಗಳ ಜೀವಿತಗಳನ್ನೂ ಓದಿಕೊಳ್ಳಬೇಕು. ಅವರಿಂದ ನಮಗೆ ಒಳ್ಳೆಯ ಪಾಠಗಳೂ ದೊರಕುತ್ತವೆ. ನಮ್ಮ ತೀರ್ಮಾನಗಳ ಸಮಯದಲ್ಲಿ ಅವರ ಜೀವಿತದ ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಮುಖ್ಯವಾದ ವಿಚಾರವೊಂದನ್ನು ತಿಳಿಸುತ್ತಿದ್ದಾನೆ. ಒಳ್ಳೆಯ ಕೆಲಸ ಮಾಡಲು ನುರಿತ ಮನುಷ್ಯನೇ ಬೇಕಿದೆ. ಒಂದು ಮಾತು ಹೀಗಿದೆ: ಗಂಡಸಿನ ಕೆಲಸ ಮಾಡಲು ಹುಡುಗನನ್ನು ಕಳುಹಿಸಬೇಡ ಎಂದು. ಪ್ರಿಯರೇ, ನಮ್ಮ ಜೀವಿತದ ಒತ್ತಡ, ಸಮಸ್ಯೆ, ಪರಿಶೋಧನೆಗಳನ್ನು ದೇವರು ನಮ್ಮ ಆತ್ಮಿಕ ಬಲವನ್ನು ವೃದ್ಧಿಗೊಳಿಸಲಿಕ್ಕಾಗಿ ಉಪಯೋಗಿಸುತ್ತಾನೆ. ಈ ಮೂಲಕ ನಾವು ಬೆಳವಣಿಗೆ ಹೊಂದುತ್ತೇವೆ. ಪರೀಕ್ಷೆಯ ಕಾಲದಲ್ಲಿ ನಮ್ಮ ನಿಜವಾದ ಶಕ್ತಿಯು ಕಂಡುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಾವೀದನನ್ನು ಸೌಲನು ಬೆನ್ನಟ್ಟಿದಾಗ ದಾವೀದನು ಮನಃಶಾಂತಿ ಇಲ್ಲದವನಾಗಿ ಅಲೆದನು. ತಾನು ಪಾರಿವಾಳದಂತೆ ಓಡಿಸಲ್ಪಟ್ಟಿದ್ದೇನೆಂದು, ಒಂದು ದಿನ ಹಿಡಿಯಲ್ಪಟ್ಟು ಕೊಲ್ಲಲ್ಪಡುತ್ತೇನೆಂದು ಅವನು ಹೇಳಿದನು ಮತ್ತು ಆ ಸಮಯದಲ್ಲಿ ಬಹು ನಿರಾಶೆಗೊಳಗಾದನು. ಆದರೆ ದೇವರು ತನ್ನನ್ನು ಬಲಪಡಿಸಿದ್ದನ್ನು ಆ ಗಳಿಗೆಯಲ್ಲಿ ಅವನು ಅನುಭವಿಸಿದನು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೊಲೆಗೆ ಸೆಳೆಯಲ್ಪಟ್ಟವರನ್ನು ರಕ್ಷಿಸು, ಸಂಹಾರಕ್ಕೆ ಗುರಿಯಾದವರನ್ನು ತಪ್ಪಿಸುವುದಿಲ್ಲವೇ? ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ? ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ? ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಸಹಾಯದ ಅಗತ್ಯತೆಯಲ್ಲಿರುವವರಿರುತ್ತಾರೆ. ಅವರಿಗೆ ಸಹಾಯ ಮಾಡಬಹುದೆಂದು ನಿನಗೆ ಗೊತ್ತಿರುತ್ತದೆ. ನೀನು ಕ್ರಿಸ್ತನ ಕುರಿತು ಸಾಕ್ಷಿ ನುಡಿಯಬೇಕಾದವರಿರುತ್ತಾರೆ. ಕೆಲವರು ನಿನ್ನ ಮಾತನ್ನು ಮಾತ್ರ ಕೇಳುತ್ತಾರೆ. ದೇವರು ನಮ್ಮ ಹೃದಯಗಳನ್ನು ಪರೀಕ್ಷಿಸುವನಾಗಿದ್ದಾನೆ. ನಾವು ಮಾಡಬೇಕಾದನ್ನು ಮಾಡದೇ ಇದ್ದ ಸಂದರ್ಭಗಳಲ್ಲಿ ನಾವು ಕರ್ತನ ಕಡೆಗೆ ತಿರುಗಿಕೊಂಡು, ಕರ್ತನೇ, ನಾನು ಮಾಡಬೇಕಾದನ್ನು ಮಾಡದೆ ಸೋತೆ, ನನ್ನನ್ನು ಕ್ಷಮಿಸಿ ಬಲಪಡಿಸು ಎಂದು ಬೇಡಿಕೊಳ್ಳುವುದಲ್ಲದೆ ಬೇರೇನೂ ಮಾಡಲಾಗದು. ಇಂತಹ ಪ್ರಾರ್ಥನೆಯನ್ನು ಕರ್ತನು ಕೇಳುತ್ತಾನೆ. ಈ ಜ್ಞಾನೋಕ್ತಿಯನ್ನು ನಾವು ಸರಿಯಾಗಿ ತಿಳಿದುಕೊಂಡು ನಮ್ಮ ಸಹಾಯದ ಅಗತ್ಯತೆಯಲ್ಲಿರುವವರಿಗೆ ಆಗಲೇ ಸಹಾಯ ಮಾಡಬೇಕಾಗಿದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು ಎಂಬುದಾಗಿ. ಪ್ರಿಯರೇ, 7 ಎಂಬುದು ಸರಿಪೂರ್ಣತೆಯ ಸಂಖ್ಯೆಯಾಗಿದೆ. ಮಾನವನು ಬೀಳುತ್ತಾ ಇರುವವನು, ಆದರೆ ನೀತಿವಂತನು ಪುನಃ ಏಳುತ್ತಾನೆ. ಇಂಥ ಒಬ್ಬ ವ್ಯಕ್ತಿಯ ನೆನಪಾಗುತ್ತದೋ? ಸೀಮೋನ್ ಪೇತ್ರನು ಇಂಥವರಲ್ಲೊಬ್ಬನು. ಆದರೆ ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು
ಎಂಬುದನ್ನು ಗಮನಿಸು. ಇದು ಯೂದನನ್ನು ತೋರಿಸುತ್ತದೆ. ಈ ಜ್ಞಾನೋಕ್ತಿಯು ಯೇಸುವಿನ ಈ ಇಬ್ಬರು ಶಿಷ್ಯರ ಕುರಿತಾಗಿ ಸರಿಯಾಗಿ ತಿಳಿಸುತ್ತದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಇಷ್ಟಪಡದ ವ್ಯಕ್ತಿಗೆ ಏನಾದರೂ ಕೇಡು ಸಂಭವಿಸಿದರೆ ಒಳ್ಳೆಯದಾಯಿತು ಎಂದು ಹೇಳಬೇಡ. ನೀನು ಆ ರೀತಿ ಹೇಳಿಲ್ಲವೆಂದು ಹೇಳಬೇಡ. ಮನುಷ್ಯನ ಸಹಜ ಸ್ವಭಾವವೇ ಅಂತಾದು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ವೈರಿ ಬಿದ್ದಾಗ ನೀನು ಹಿಗ್ಗಿದರೆ ದೇವರು ತಿರುಗಿಕೊಂಡು ಅವನಿಗೆ ಶುಭವನ್ನುಂಟು ಮಾಡಿಯಾನು. ಆಗ ನಿನಗೆ ನಿಜಕ್ಕೂ ಬೇಸರವಾಗುತ್ತದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಕೆಡುಕರ ಮೇಲೆ ಉರಿಗೊಳ್ಳದಿರು, ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಈಗಾಗಲೇ ಹೇಳಲ್ಪಟ್ಟಿದೆ ಎಂದು ನೀನು ನೆನೆಸಬಹುದು. ಈ ಜ್ಞಾನೋಕ್ತಿಯ ಪಾಠವು ಬಹು ಪ್ರಾಮುಖ್ಯವಾದ್ದರಿಂದ ಅದು ತಿರುಗಿ ಹೇಳಲ್ಪಟ್ಟಿದೆ. 23ನೇ ವಚನದಿಂದ ಈ ಅಧ್ಯಾಯದ ಕೊನೆ ತನಕದ ಭಾಗ ಇವು ಕೂಡ ಜ್ಞಾನಿಗಳ ಯುಕ್ತಿಗಳೇ ಎಂದು ಹೇಳಲ್ಪಟ್ಟಿದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ಇವು ಕೂಡ ಜ್ಞಾನಿಗಳ ಯುಕ್ತಿಗಳೇ ಎಂಬುದಾಗಿ. ಪ್ರಿಯರೇ, ನ್ಯಾಯ ವಿಚಾರಣೆಯಲ್ಲಿ ಪಕ್ಷಪಾತವು ಧರ್ಮವಲ್ಲ. ಯೌವನಸ್ಥನು ತನ್ನ ಶಿಕ್ಷಣವನ್ನು ಮುಗಿಸುವ ಮೊದಲು ತಿಳುಕೊಳ್ಳಬೇಕಾದ ಇನ್ನೊಂದು ಅಂಶವಿರುತ್ತದೆ. ಅದೇನೆಂದರೆ ನ್ಯಾಯ ತೀರ್ಮಾನದಲ್ಲಿ ಪಕ್ಷಪಾತ ಮಾಡಬಾರದು ಎಂಬುದಾಗಿ. ಇದು ದೈನಂದಿನ ಜೀವಿತದಲ್ಲಿ ಅತಿ ಮುಖ್ಯ ಅಂಶವಾಗಿದೆ. ಈ ದಿನಗಳಲ್ಲಿ ಇದು ಅತಿ ಅವಶ್ಯವಾಗಿದೆ. ಅಧಿಕಾರದಲ್ಲಿರುವವರು ಇದನ್ನು ಗಮನಿಸಿಕೊಳ್ಳಬೇಕು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ಯಾವನು ಅಧರ್ಮಿಗೆ ನೀನು ಧರ್ಮಾತ್ಮ ಎಂದು ಹೇಳುತ್ತಾನೋ ಅವನನ್ನು ಜನರು ಶಪಿಸುವರು, ಪ್ರಜೆಗಳು ದೂಷಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ಸಂಗತಿ ಈ ದಿನಗಳಲ್ಲಿ ತುಂಬ ನಡೆಯುತ್ತದೆ. ದುಷ್ಟರು ಹೊಗಳಲ್ಪಡುತ್ತಾರೆ. ಹೆಚ್ಚಾಗಿ ಅಧರ್ಮಿಯೊಬ್ಬನನ್ನು ನೀತಿವಂತನೆಂದು ಕರೆಯುತ್ತಾರೆ. ಇದು ಈ ದಿನಗಳ ದುರಂತವಾಗಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 29ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದ್ದಕ್ಕೆ ಸರಿಯಾಗಿ ಮುಯ್ತೀರಿಸುವೆನು ಅಂದುಕೊಳ್ಳಬೇಡ ಎಂಬುದಾಗಿ. ಪ್ರಿಯರೇ, ಇದು ನಾವು ಆಗಾಗ ಕೇಳಿದ ವಿಚಾರವೇ ಆಗಿರುತ್ತದೆ. ಪೌಲನು ರೋಮಾಪುರದವರಿಗೆ ಇದೇ ಸಂದೇಶವನ್ನು ಬರೆದಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಮುಯ್ಯಿಗೆ ಮುಯ್ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂಬುದಾಗಿ ಕರ್ತನು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುರಿದುಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಯೌವನಸ್ಥನು ತನ್ನ ಶಿಕ್ಷಣವನ್ನು ಮುಗಿಸಿದ್ದಾನೆ. ಅವನು ತುಂಬ ತಿಳಿದಿರಬಹುದು. ಅವನಲ್ಲಿ ಒಳ್ಳೆಯ ಗುಣಗಳು ಅನೇಕವಿರಬಹುದು. ಆದರೆ ಅವನು ಸೋಮಾರಿಯಾಗಿದ್ದರೆ ಅದು ತನ್ನ ಜೀವಿತದ ಅತಿ ದೊಡ್ಡ ಬಲಹೀನತೆ ಎಂಬುದನ್ನು ಬೇಗದಲ್ಲೇ ತಿಳುಕೊಳ್ಳಲಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ನಾವು ಎಲ್ಲವನ್ನು ತಿಳಿದವರಾಗಿ ಸೋಮಾರಿಗಳಾಗಿ ಜೀವಿಸುವುದಾದರೆ ನಮ್ಮ ಜೀವಿತವು ಅದು ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗದಂತೆ ದಿನನಿತ್ಯವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತರಾಗಿ ಜ್ಞಾನಿಗಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಐಶ್ವರ್ಯ ತಪ್ಪಲ್ಲ, ನಾವು ಹಣವನ್ನು ಆಧಾರ ಮಾಡಿಕೊಳ್ಳುವುದು ತಪ್ಪು. ಕೆಟ್ಟ ಸ್ನೇಹವು ಕೆಟ್ಟ ಗುಣಗಳನ್ನು ಉಂಟು ಮಾಡುತ್ತದೆ. ಇದು ಎಚ್ಚರಿಕೆ ಮಾತಾಗಿದೆ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ ಅವರಿಗಾಗಿ ಪ್ರಾರ್ಥಿಸುತ್ತಾ ಎಲ್ಲರೂ ದೇವರ ಮಕ್ಕಳಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕು. ಶುದ್ಧ ಹೃದಯವನ್ನು, ನಿರ್ಮಲ ಮನಸ್ಸನ್ನು ಅನುಗ್ರಹಿಸಿಕೊಡು.
ಯಾವ ಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ನಿನ್ನನ್ನೇ ಪ್ರೀತಿಸುತ್ತಾ ನಿನಗೆ ವಿಧೇಯರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮ ವೀಕ್ಷಕ ಬಾಂಧವರಲ್ಲಿ ಯಾರಾದರೂ ಕಷ್ಟ, ದುಃಖ, ಕಣ್ಣೀರಿನಲ್ಲಿರುವುದಾದರೆ ಅವರನ್ನು ಕರುಣಿಸಿ ಬಿಡುಗಡೆಯನ್ನು, ಆರೋಗ್ಯವನ್ನು, ನಿನ್ನ ಸಮಾಧಾನವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ಪರಿಚಯಪಡಿಸಿರಿ. ತಪ್ಪದೆ ಹಿಂದೆ ಕರೆ ಮಾಡಿರಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು.